ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ದ್ವಿಚಕ್ರ ವಾಹನ ಸವಾರನನ್ನು ಅಡ್ಡಗಟ್ಟಿ ಮೊಬೈಲ್, ನಗದು, ಹಣ ದೋಚಿ ಕದೀಮರು ಪರಾರಿ. ಚಿಂತಾಮಣಿ ವ್ಯಾಪ್ತಿಯ ಕೋನಪಲ್ಲಿ ಬಳಿ ಬುಧವಾರ ರಾತ್ರಿ 9 ಗಂಟೆಯಲ್ಲಿ ಘಟನೆ. ಗಿಡಗಾನಹಳ್ಳಿ ಹಸು ಫಾರ್ಮ್ ಹೌಸ್ಗೆ ಫ್ರಾನ್ಸ್ನಿಂದ ಬೆಸ್ಟ್ ಫಾರ್ಮರ್ ಭೇಟಿ. ಖಾಸಗಿ ಕೆಲಸಕ್ಕೆ ಹೋಗದೆ ಹೈನುಗಾರಿಕೆ ಮಾಡಿ ಉದ್ಯೋಗ ಸೃಷ್ಟಿಸಿರುವುದಕ್ಕೆ ಶ್ಲಾಘನೆ. ಯುವಕರೇ ರಾಜ್ಯದ ನಿಜವಾದ ಶಕ್ತಿ, ಗುರಿ ತಲುಪುವವರೆಗೆ ನಿಲ್ಲಬೇಡಿ ಘೋಷಣೆ. ಇಂದಿಗೂ ಯುವ ಜನತೆಗೆ ದಾರಿ. ನ್ಯಾಯಾಧೀಶ ರಾಮಲಿಂಗೇಗೌಡ. ಹಿಂದೂ ಸಮಾಜೋತ್ಸವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬೈಕ್ ರ್ಯಾಲಿ. ಜನವರಿ 31 ಮಧ್ಯಾಹ್ನ 2:30ಕ್ಕೆ ನಡೆಯುವ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಕರೆ. ವಾರ್ತೆಗಳ ವಿವರ. ದ್ವಿಚಕ್ರ ವಾಹನ ಸವಾರನನ್ನು ಕಳ್ಳರು ಅಡ್ಡಗಟ್ಟಿ ಮೊಬೈಲ್, ನಗದು, ಹಣ ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನಪಲ್ಲಿ ಸಮೀಪ ಬುಧವಾರ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದವರಾದ ರಿಹಾನ್ ಮತ್ತು ಉವೇಸ್ ಇವರಿಬ್ಬರು ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ಚೀಟಿ ಹಣವನ್ನ ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ಹೋಗ್ತಿದ್ದ ವೇಳೆ ಕೋನಪಲ್ಲಿ ಸಮೀಪದ ಮೋರಿ ಬಳಿ 4 ಜನ ಕದೀಮರು ದ್ವಿಚಕ್ರ ವಾಹನಕ್ಕೆ ಅಡ್ಡಗಟ್ಟಿ 2 ಮೊಬೈಲ್ ಹಾಗೂ 7,000 ಹಣ, ಬೆಳ್ಳಿಯ ಚೈನು ಕಿತ್ತುಕೊಂಡು ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಘಟನೆಯ ವಿಷಯ 112 ಪೊಲೀಸರಿಗೆ ಮುಟ್ಟಿಸಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಾಂತರ ಠಾಣೆಗೆ ದೂರು ನೀಡಿ ಎಂದು ಹೇಳಿ ವಾಪಸ್ ಹೋಗಿದ್ದಾರೆ. ಇಂತಹ ಘಟನೆಗಳು ನಗರ ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ಬಹಳಷ್ಟು ಕಂಡು ಬರ್ತಿದ್ದು, ಪೊಲೀಸರು ಕೂಡಲೇ ಇಂತಹ ಘಟನೆಗಳು ಮುಂದುವರಿಯದಂತೆ ಬ್ರೇಕ್ ಹಾಕಬೇಕಾಗಿದೆ. हमने को रखना गया पीछे से 3 जना आए थे, गर्दन हमारी पकड़ लिया. पीछे भी फिरने नहीं दिया, सामने फिरने नहीं दिया. कहते हैं जल्दा पचापा रखो तुम्हारा कहना कहते हाथ पूरा और गाड़ी थी, 2 गाड़ियाँ थे. ये पल्सर है, एक ये स्प्लेंडर है. वो रेड कलर की पल्सर है, बट्टे स्टिकर की ये स्प्लेंडर है. हमारा कहना लंडे ऊपर है चापा रखो 7,000 का हमारे नाता दोना. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ ಅಣ್ಣ ತಮ್ಮಂದಿರಾದ ಸಂದೀಪ್ ಮತ್ತು ಅಭಿ ಅವರ ಹಸು ಫಾರ್ಮ್ ಹೌಸ್ಗೆ ವರ್ಲ್ಡ್ ಫೇಮಸ್ ಫ್ರಾನ್ಸ್ ಬೆಸ್ಟ್ ಫಾರ್ಮರ್ ಎಂದೇ ಖ್ಯಾತಿ ಪಡೆದಿರುವ ಗಿಲ್ಡಸ್ ಫರ್ಟೈಲ್ ಹಾಗೂ ಸ್ಟೀಫನ್ ಲೇ ಡ್ರೂಯಿಲೆನೆಕ್ ಭೇಟಿ ನೀಡಿ ಇಲ್ಲಿನ ಹಸುಗಳನ್ನು ವೀಕ್ಷಿಸಿದರು. ಫ್ರಾನ್ಸ್ ದೇಶದ ವರ್ಲ್ಡ್ ಫೇಮಸ್ ಫಾರ್ಮರ್ ಆಗಿರುವ ಗಿಲ್ಡಸ್ ಫರ್ಟೈಲ್ ಹಾಗೂ ಸ್ಟೀಫನ್ ಲೇ ಡ್ರೂಯಿಲೆನೆಕ್ ಅವರು ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ ಫಾರ್ಮ್ ಹೌಸ್ಗೆ ಭೇಟಿ ನೀಡಿ ಬಳಿಕ ಮಾತನಾಡಿ, ಹಸುಗಳಿಗೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರದಿಂದ ಬೆಳೆದ ಮೇವನ್ನ ಹಾಕುವುದನ್ನು ನಿಲ್ಲಿಸಬೇಕು. ಏಕೆಂದರೆ ರಾಸಾಯನಿಕ ಗೊಬ್ಬರದಿಂದ ಬೆಳೆದ ಮೇವಿನಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರುವುದಿಲ್ಲ. ಹಾಗಾಗಿ ಹಸುಗಳು ಹಾಲು ಹೆಚ್ಚಾಗಿ ಕೊಡುವುದಿಲ್ಲ ಎಂದು ತಿಳಿಸಿದರು. ಅದೇ ರೀತಿ ಒಂದು ಮನೆಯಲ್ಲಿ 2 ಅಣ್ಣ ತಮ್ಮಂದಿರು ಇದ್ರೆ ಅಲ್ಲಿ ಇಲ್ಲಿ ಹೋಗಿ ಖಾಸಗಿ ಕೆಲಸ ಮಾಡುವುದಕ್ಕಿಂತಲೂ 2 ಒಗ್ಗೂಡಿ ಈ ರೀತಿ ಹಸು ಫಾರ್ಮ್ ಹೌಸ್ ಮಾಡಿದ್ರೆ ಸಾಕು. ಇದರಿಂದಾಗಿ ಅವರು ಅಭಿವೃದ್ಧಿಯೂ ಆಗುತ್ತಾರೆ, ಜೊತೆಗೆ ಸ್ವಯಂ ಹುದ್ದೆ ರೂಪಿಸಿಕೊಂಡಂತೆ ಸಹ ಆಗುತ್ತದೆ ಎಂದರು. This cow is of a good breeding with a good feeding. If you want to have a good cow, you need to have a good genetics. This of a good genetics cow and with a good type, and you need also a good nutrition to have this. Look to the shiny body. Okay. Better, huh? ಇದೇ ವೇಳೆ ಹೈನುಗಾರಿಕೆ ಮಾಡುವವರು ಯಾವ ರೀತಿ ಮೇವನ್ನು ಹಾಕಬೇಕು, ಯಾವ ಸಮಯಕ್ಕೆ ಯಾವ ಆಹಾರವನ್ನ ಕೊಡಬೇಕು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಫಾರ್ಮ್ ಹೌಸ್ ಮಾಲೀಕರಾದ ಸಂದೀಪ್ ಮತ್ತು ಅಭಿ ಹಾಗೂ ಗ್ರಾಮದ ಕೆಲವು ಮುಖಂಡರುಗಳು ಉಪಸ್ಥಿತರಿದ್ದರು. ಪೊಶೆಟ್ಟಹಳ್ಳಿ ಚೇತನ್ ಪಿವಿ, ಎ ನ್ಯೂಸ್ ಟಿವಿ, ಮಂಚೇನಹಳ್ಳಿ.
ಯುವಕರು ರಾಷ್ಟ್ರದ ನಿಜವಾದ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ವಿಶ್ವಾಸ ಪಟ್ಟಿದ್ದರು. ಏಳಿ ಎಚ್ಚರಗೊಳ್ಳಿ, ಗುರಿ ತಲುಪುವವರೆಗೆ ನಿಲ್ಲಬೇಡಿ ಎಂಬ ಅವರ ಘೋಷಣೆ ಇಂದಿಗೂ ಯುವಜನತೆಗೆ ದಾರಿದೀಪವಾಗಿದ್ದು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಂದಿನ ಸಮಾಜ ಪರಿಸರ ಹಾನಿ, ಸಾಮಾಜಿಕ ಅಸಮಾನತೆ ಹಾಗೂ ಡಿಜಿಟಲ್ ಅಪಾಯಗಳಂತಹ ಹಲವು ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಹೇಳಿದರು. ಬಹುಮುಖ್ಯವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ನಗರದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಟಿಪಿ ರಾಮಲಿಂಗೇಗೌಡ ಉದ್ಘಾಟಿಸಿ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಆದರ್ಶಗಳು ಧೈರ್ಯ, ಆತ್ಮವಿಶ್ವಾಸ, ಶಿಸ್ತು, ಸೇವಾ ಭಾವನೆ ಹಾಗೂ ರಾಷ್ಟ್ರಭಕ್ತಿಯನ್ನು ಯುವ ಜನರಲ್ಲಿ ಬೆಳೆಸುತ್ತವೆ. ಅವರು ಶಿಕ್ಷಣವನ್ನು ಕೇವಲ ಉದ್ಯೋಗ ಪಡೆಯುವ ಸಾಧನವಾಗಿ ನೋಡಲಿಲ್ಲ, ಮನುಷ್ಯನಲ್ಲಿನ ಶ್ರೇಷ್ಠತೆಯನ್ನು ಹೊರತರುವ ಪ್ರಕ್ರಿಯೆಯೇ ನಿಜವಾದ ಶಿಕ್ಷಣ ಎಂದು ನಂಬಿದ್ದರು. ಆದ್ದರಿಂದ ಯುವ ಜನರು ಆಧುನಿಕ ಜ್ಞಾನ, ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಹೇಳಿರಿ, ಎಚ್ಚರಗೊಳ್ಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲಬೇಡಿ ಎಂಬ ಅವರ ಘೋಷಣೆ ಇಂದೂ ಸಹ ನಮ್ಮ ಯುವ ಮನಸ್ಸುಗಳಿಗೆ ದಾರಿದೀಪವಾಗಿದೆ. ಯುವ ವ್ಯವಸ್ಥೆಯ ಶಕ್ತಿ, ಉತ್ಸಾಹ, ಕನಸುಗಳ ಕಾಲ ಆಗುತ್ತದೆ. ಆದರೆ ಆ ಶಕ್ತಿಗೆ ಸರಿಯಾದ ದಿಕ್ಕು ನೀಡಿದಾಗ ಮಾತ್ರ ಅದು ರಾಷ್ಟ್ರ ನಿರ್ಮಾಣದ ಶಕ್ತಿಯಾಗುತ್ತದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಧೈರ್ಯ, ಆತ್ಮವಿಶ್ವಾಸ, ಶಿಸ್ತು, ಸೇವಾ ಭಾವನೆ ಮತ್ತು ರಾಷ್ಟ್ರಭಕ್ತಿ ಎಂಬ ಮೌಲ್ಯಗಳನ್ನು ನಮ್ಮೊಳಗೆ ಬೆಳೆಸುತ್ತವೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಆದಿಶೇಷರಾವ್, ಕಾಲೇಜಿನ ಪ್ರಾಂಶುಪಾಲರಾದ ಸಿಎಂ ಮುನಿಕೃಷ್ಣ, ನ್ಯಾಯಾಧೀಶ ಪ್ರೇಮಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಜಯಲಕ್ಷ್ಮಿ ಭಾಯಿ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಹುಮುಖ್ಯವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಮಂಚೇನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಎಚ್.ವಿ. ಶ್ರೀನಾಥ್ ಅವರ ಕುಕ್ಕರ್ ಗುರುತಿಗೆ ಮತ ನೀಡಿ ಆಯ್ಕೆ ನೀಡಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶ್ರೀಮತಿ ಸುನಂದಮ್ಮ ಅವರ ದ್ರಾಕ್ಷಿ ಗುರುತಿಗೆ ಮತ ನೀಡಿ ಆಯ್ಕೆ ಮಾಡಬೇಕಾಗಿ ವಿನಂತಿ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜನವರಿ 31ರಂದು ಹಮ್ಮಿಕೊಳ್ಳಲಾಗಿರುವ ಹಿಂದೂ ಸಮಾಜೋತ್ಸವ ಸಮಾವೇಶದ ಅಂಗವಾಗಿ ಸಾವಿರಾರು ಮಂದಿ ಬೈಕ್ ರ್ಯಾಲಿ ನಡೆಸಿದರು. ಹಿಂದೂ ಸಮಾಜೋತ್ಸವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಹೆಚ್ಚು ಜನರನ್ನ ಸೆಳೆಯುವ ಉದ್ದೇಶದಿಂದ ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಿಂದ ಶುರುವಾದ ಬೈಕ್ ರ್ಯಾಲಿಯು ಮೆಕ್ಕೆ ವೃತ್ತ, ಗಂಗಮ್ಮ ದೇವಾಲಯ ವೃತ್ತ, ಕಾಳಮ್ಮ ದೇವಿ ರಸ್ತೆ, ಹೊಸ ಬಸ್ ನಿಲ್ದಾಣ, ಶಾರದಾ ಚಿತ್ರಮಂದಿರ, ದೊಡ್ಡಪೇಟೆ ರಸ್ತೆ, ಚಂಪಕ್ ವೃತ್ತ, ಎಂಜಿ ರಸ್ತೆ ಮೂಲಕ ಸಾಗಿ ಮೈದಾನದ ಬಳಿ ಅಂತ್ಯಗೊಂಡಿತು.
ಮೆರವಣಿಗೆಯ ಮೂಲಕ ಮುಖಂಡರು ಹಿಂದೂ ಸಮಾಜೋತ್ಸವದಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಕೋರಿದರು. ಮುಖ್ಯ ರಸ್ತೆಗಳಲ್ಲಿ ಸಮಾಜೋತ್ಸವದ ದ್ವಾರಗಳನ್ನು ಬಸ್ ನಿಲ್ದಾಣ, ಟೇಕಲ್ ರಸ್ತೆ, ಡೂಮ್ ಲೈಟ್ ವೃತ್ತ ಸೇರಿದಂತೆ ವಿವಿಧೆಡೆ ಕೇಸರಿ ತೋರಣ ಕಟ್ಟಲಾಗಿದ್ದು ಸಮಾವೇಶಕ್ಕೆ ಸ್ವಾಗತಿಸುತ್ತಿವೆ. ಇನ್ನು ಸಮಾವೇಶದ ಸ್ವಯಂ ಸೇವಕರು ಮನೆ ಮನೆಗೆ, ಅಂಗಡಿ ಮಳಿಗೆಗಳಿಗೆ ಭೇಟಿ ನೀಡಿ ಕರಪತ್ರಗಳನ್ನು ಹಂಚಿದ್ರು. ಸಮಾಜೋತ್ಸವ ಸಮಿತಿಯ ಸಂಚಾಲಕ ಡಾಕ್ಟರ್ ಜನಾರ್ದನ್ ಮಾತನಾಡಿ, ಜನವರಿ 31ರಂದು ಮಧ್ಯಾಹ್ನ 2:30ಕ್ಕೆ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಶೋಭಾಯಾತ್ರೆ ನಡೆಯಲಿದೆ. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಖಂಡರು ಪಾಲ್ಗೊಳ್ಳಬೇಕು ಎಂದು ಕೋರಿದರು. ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಅದು ನಮ್ಮ ರಕ್ತದ ಕಣಕಣದಲ್ಲೂ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿಯ ಅನಾವರಣ ಇವತ್ತು ಆಯಿತು. ಇದೇ ಶಕ್ತಿ, ಇದೇ ಉತ್ಸಾಹ, ಇದೇ ಫೋರ್ಸ್, ಪವರ್ ಎಲ್ಲವೂ ಕೂಡ ಇನ್ನೂ 2 ದಿನ ನಾವು ಕಾಪಾಡ್ಕೋಬೇಕಲ್ವಾ? ಕಾಪಾಡ್ಕೊಳ್ತೀವಿ. ಶನಿವಾರ ಮಧ್ಯಾಹ್ನ 2:30ಕ್ಕೆ ಸೇರ್ತಕ್ಕಂಥದ್ದು ಇದರ 10 ಪಟ್ಟು ಸಂಖ್ಯೆ ಇರಬೇಕು. ಕನಿಷ್ಠ 50,000 ಸಂಖ್ಯೆಯನ್ನ ನಾವು ತಲುಪಿದ್ದಾದ್ರೆ ಇದು ಬಹುಶಃ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ದಿನ ಆಗತ್ತೆ. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಶಂಕರ್ ನಾಯಕ್, ವೆಂಕಟೇಶ್ ವರ್ತೂರು, ಪ್ರಕಾಶ್, ಸಿಎಂಆರ್ ಶ್ರೀನಾಥ್, ಓಂಶಕ್ತಿ ಚಲಪತಿ, ಪ್ರವೀಣ್ ಗೌಡ, ರಾಜೇಶ್ ಸಿಂಗ್, ಮಾಗಿರಿ ನಾರಾಯಣಸ್ವಾಮಿ, ಕೆಂಪೋಡಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳಾದ ಸ್ವಚ್ಛತಾ ವಾಹನ ಚಾಲಕರಾಗಿ ದಶಕಗಳಿಂದ ಹೊರಗುತ್ತಿಗೆಯಡಿ ಕಾರ್ಯನಿರ್ವಹಿಸುತ್ತಿರುವವರನ್ನು ನೇರ ಪಾವತಿಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಜನವರಿ 30ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಸುರೇಶ್ ಬಾಬು ತಿಳಿಸಿದರು. ಹಲವು ದಶಕಗಳ ಹೋರಾಟದಿಂದ ಹೊರಗುತ್ತಿಗೆ ಚಾಲಕರನ್ನ ನೇರ ಪಾವತಿಗೆ ಒಳಪಡಿಸುವ ಕಡತವನ್ನ 3ನೇ ಬಾರಿ ಹಣಕಾಸು ಇಲಾಖೆಗೆ ರವಾನಿಸಲಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಕಡತಕ್ಕೆ ಸಹಿ ಹಾಕದೆ ಮೀನಾಮೇಷ ಎಣಿಸುತ್ತಿದ್ದು, ಇದರಿಂದ ಯಾವುದೇ ಸೌಕರ್ಯಗಳು ಇಲ್ಲದೆ ಅಲ್ಪ ವೇತನಕ್ಕೆ ದುಡಿಯುತ್ತಿರುವ ಸ್ಥಳೀಯ ಸಂಸ್ಥೆಗಳ ಚಾಲಕರು ಹಲವು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದು ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ತಿಳಿಸಿದ್ದು, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಜನವರಿ 30ರಂದು ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಮಾಡ್ತೀವಿ ಅಂತ ಹೇಳಿದ್ರು ಸರ್. 2012ರಿಂದ ನಾವು ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿವೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನಾವು ಹೋರಾಟ ಮಾಡಿದಾಗ ಪೌರಕಾರ್ಮಿಕರು ಮಾತ್ರ ಅವನ್ನ ಕಾಯಂ ಮಾಡ್ತಾ ಇದ್ದಾರೆ, ಡ್ರೈವರ್ಸ್ಗಳನ್ನ ನಮ್ಮನ್ನು ಕೈ ಬಿಡ್ತಾ ಇದ್ದಾರೆ ಸರ್. ನಾವು ಕರೋನಾ ಸಂದರ್ಭದಲ್ಲಿ ಎಷ್ಟೋ ಕಷ್ಟ ಬಿದ್ದು ರಾತ್ರಿ ಆಗಲು ಅನ್ನೋದಿರ ಕರೋನಾ ಟೈಮಲ್ಲಿ ಕಷ್ಟ ಬಿದ್ದಿದ್ದೀವಿ. ಆದರೆ ನಮ್ಮನ್ನು ಗೋಳು ಕೇಳೋರು ಯಾರೂ ಇಲ್ಲ ಸರ್. ಸರ್ಕಾರ ಏನಂತಂದರೆ ನಾವೆಲ್ಲ ಒಂದೇ ಅಂತಾರೆ, ಒಂದೇ ಅಂತ ಹೇಳ್ತಾರೆ. ಮತ್ತೆ ಪೌರಕಾರ್ಮಿಕರು ಮಾತ್ರ ಅವರಿಗೆ ಎಲ್ಲ ಸವಲತ್ತು ಅವ್ರಿಗೆ ಕೊಡ್ತಾರೆ. ಒಂದು ವಸತಿ ಯೋಜನೆಯಿಂದ ಹಿಡಿದು ಪರ್ಮನೆಂಟಿಂದ ಹಿಡಿದು ಎಲ್ಲ ವಸತಿ ಅವ್ರಿಗೆ ಸಿಗುತ್ತೆ. ನಮ್ಗೆ ಯಾವುದೂ ಸಿಗ್ತಾ ಇಲ್ಲ. ನಮ್ಗೆ ಬರೋ ಸಂಬಳ ಕಮ್ಮಿ. ನಮಗೆ ಬಾಡಿಗೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಓದಿಸೋಕ್ಕಾಗ್ತಾಯಿಲ್ಲ, ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ನಾವು ಸರ್ಕಾರದ ಹತ್ರ ನಾವು ಬೇಡ್ಕೊಳೋದು ಏನಪ್ಪ ಅಂದರೆ, ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರ ಪಾವತಿ ಆಗಬೇಕಂತೇಳಿ ನಾವು ಅವ್ರ ಹತ್ರ ಮನವರಿಕೆ ಮಾಡ್ಕೊತಾ ಇದ್ದೀವಿ. ಈ ಸರಿ ಬಜೆಟಲ್ಲಿ ಏನಾದರೂ ಅವರು ಅದನ್ನು ಮಾಡಿಕೊಟ್ರೆ ತುಂಬ ಆಸೆ ಇಟ್ಕೊಂಡಿದ್ದೀವಿ ಸರ್. ಈ ವೇಳೆ ವೆಂಕಟರಮಣ, ಕೃಷ್ಣಮೂರ್ತಿ, ಎಂ ಮಹೇಶ್, ಎಂ ಲೋಕೇಶ್, ವೈ ಶಿವರಾಜ್, ಮುಸ್ಕಿನ್ ಚಾವಲಿ, ಸಿ ಮುರಳಿ, ವರುಣ್ ಕುಮಾರ್, ಶಶಿಕುಮಾರ್, ಮಶು ಮೋಹನ್, ಸುಹಾಸ್, ಮಹೇಶ್, ನರಸಿಂಹಮೂರ್ತಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಮೇಳಿಯ ಗ್ರಾಮದಿಂದ ಗೋಳಾಪುರಕ್ಕೆ ಹೋಗುವ ಮಾರ್ಗದ ಜಮೀನಿನಲ್ಲಿ ಅನುಮಾನಾಸ್ಪದವಾಗಿ ಮೇಳಿಯ ಗ್ರಾಮದ ವ್ಯಕ್ತಿಯೊಬ್ಬ ಶವವಾಗಿ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತ ನರಸಿಂಹಮೂರ್ತಿ ಗೌರಿಬಿದನೂರು ತಾಲೂಕಿನ ಮೇಳಿಯ ಗ್ರಾಮಸ್ಥನಾಗಿದ್ದು, ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಬುಧವಾರ 11 ಗಂಟೆಗೆ ಮನೆಯಿಂದ ಹೊರಗೆ ಹೋಗಿದ್ದು, ಎಷ್ಟೊತ್ತಾದರೂ ಮನೆಗೆ ಬರದೇ ಇರುವ ಕಾರಣಕ್ಕೆ ಎಲ್ಲ ಕಡೆ ಹುಡುಕಾಡಿದ್ದಾರೆ. ಗುರುವಾರ ಗ್ರಾಮಸ್ಥರೊಬ್ಬರು ಜಮೀನು ಕಡೆ ಹೋಗಿದ್ದು, ಅನುಮಾನಾಸ್ಪದವಾಗಿ ಬಿದ್ದಿದ್ದ ಶವವನ್ನು ಕಂಡು ಗಾಬರಿಯಾಗಿದ್ದು, ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿದ್ದು, ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಮೃತ ನರಸಿಂಹಮೂರ್ತಿ ಪತ್ನಿ ಭಾರತಿ ಸುದ್ದಿಗಾರರಿಗೆ ಮಾತನಾಡಿ, ನನ್ನ ಗಂಡ ಬುಧವಾರದಂದು ಮನೆಯಿಂದ ಹೋಗಿದ್ದಾರೆ. ರಾತ್ರಿ ಮನೆಗೆ ಬಂದಿಲ್ಲ. ಎಲ್ಲ ಕಡೆ ಹುಡುಕಿದ್ದೇವೆ. ಮನೆಯಲ್ಲಿ ನಾನು ನಮ್ಮ ಅತ್ತೆ ಮಾತ್ರ ಇರುತ್ತೇವೆ. ಕೂಲಿ ಕೆಲಸಕ್ಕೆ ನನ್ನ ಗಂಡ ಹೋಗ್ತಿದ್ದ. ಯಾವುದೇ ಜಗಳ ಗಲಾಟೆಗಳು ನಡೆದಿಲ್ಲ. ಆಗಾಗ ಪಿಟ್ಸ್ ಬರ್ತಿತ್ತು ಎಂದು ತಿಳಿಸಿದ್ರು. గంటల భోజనం తిని పోయినాడు సార్. బాబుని మాట్లాడి ఎత్తుకొని బాగా మాట్లాడుకొని ఉండి అన్నం తిని పోయి సార్. అంతే చూసిందే అంతే సార్. మేము ఇంకెందుకు కొట్లాడలేదు, ఏమీ పీకలాడలేదు సార్. బాగా చూసుకుంటా అంటే ఏ ఊరు శుద్ధికి పోయలేదు సార్. చేను దగ్గరికి పోతా అండే, జువాలు మేపుకుంటాండే. మా ఇంటికి వచ్చేస్తాండే సార్. 7 గంటలకు తిని 8 గంటలకు అంతా పనుకొనేస్తాండే సార్. నిన్న ఒక్కనాడే సార్. నిన్న 11 గంటల్లో పోయిండేవాడే అసలు రానే లేదు సార్. పోయినాడు. మేమంతా నెలప్పుడికి ఎక్కడున్నాడో మాకే తెలియక ఊరికి అయిపోయింది. ఎవరి మీద నాకు తెలియదు సార్. అసలు మేము ఎవరు శుద్ధికి పోయలేదు సార్. మా మీదకి ఎవరు మేము పోయేదిలే, వాళ్ళు వచ్చేది లేదు సార్. మాకేమేమి ఎవరితో అంటే వాళ్ళకి పోయలేదు. ಮಾದೆಂತ ಅಂತ ಚೂಸ್ಕೊಂತ ಅಂತ. ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಡಿವೈಎಸ್ಪಿ ಪ್ರಕಾಶ್ ಆರ್, ಸಿಪಿಐ ಅಂಜನ್ ಕುಮಾರ್, ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ತಾಲೂಕು ತಿನ್ನಕಲ್ಲು ಗ್ರಾಮದಲ್ಲಿ 4 ಎಕರೆ 34 ಗುಂಟೆ ಜಮೀನು ಸರ್ಕಾರಿ ಹಿತ್ತಲು ಜಮೀನಾಗಿದ್ದರೂ ನಮದಿ ಗ್ರಾಮದ ಪ್ರಬಲ ಸಮುದಾಯದವರು ಈ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಗ್ರಾಮದ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿನಕಲ್ಲು ಗ್ರಾಮದ ಸರ್ವೆ ನಂಬರ್ 97ರಲ್ಲಿ 4.34 ಎಕರೆ ಹಿತ್ತಲು ಜಮೀನನ್ನ ಗ್ರಾಮದ ಪ್ರಬಲ ಸಮುದಾಯದವರು ಜೆಸಿಬಿ ಮೂಲಕ ಸಮತಟ್ಟಾಗಿ ಮಾಡಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಲು ಮುಂದಾಗಿದ್ದು ಮಾತ್ರವಲ್ಲದೆ ಕೊಳವೆ ಬಾವಿಯನ್ನು ಕೊರೆಸಲು ಮುಂದಾಗಿತ್ತು. ಇದನ್ನು ತಡೆಯುವಂತೆ ಅಂಬಾಜಿದುರ್ಗ ಹೋಬಳಿ ನಾಡ ಕಚೇರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ. 4.34 ಎಕರೆ ಸರ್ಕಾರಿ ಹಿತ್ತಲು ಭೂಮಿಯನ್ನು ಲಪಟಾಯಿಸಲು ನೋಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ತಿನಕಲ್ಲು ಗ್ರಾಮದಲ್ಲಿ 70% SC ST ಜನಾಂಗದವರಿದ್ದು ನಮಗೆ ಖಾಲಿ ನಿವೇಶನವನ್ನಾಗಿ ಭೂಮಿಯನ್ನ ನೀಡಿಲ್ಲವೆಂದು ಅನಾದಿ ಕಾಲದಿಂದಲೂ ಈ ಪ್ರದೇಶವನ್ನ ತಿಪ್ಪೆಯನ್ನಾಗಿಸಿಕೊಂಡು ಬಳಕೆ ಮಾಡುತ್ತಿದ್ದು, ಆದರೆ ಇದೇ ಗ್ರಾಮದ ಪ್ರಬಲ ಸಮುದಾಯ ಒಂದೇ ಕುಟುಂಬವು ಸಂಪೂರ್ಣ ಜಮೀನನ್ನ ಅತಿಕ್ರಮಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸರ್, ನಾವು ಶ್ರೀನಿವಾಸ್ ಅಂತ ತಿನಕಲ್ ಗ್ರಾಮದಲ್ಲಿ SC ಜನಾಂಗದ ಆದಿ ದ್ರಾವಿಡ ಜಾತಿಗೆ ನಾವು ಸೇರಿರೋರಾಗಿದ್ದು, ನಮಗೆ 150 ಜನ ನಾವಿದ್ದು, ವೋಟರ್ಸ್ 40 ಜನ ಇದ್ದು, ನಮಗೆ ಮಕ್ಕಳಿಗಾಗನ ಒಂದು ತಿಪ್ಪೆ ಹಾಕೋಕ್ಕಾಗಲಿ, ಒಂದು ಲೆಟ್ರಿನ್ಗೆ ಹೋಗೋಕ್ಕಾಗಲಿ ಜಾಗ ಏನೂ ಇಲ್ಲ. 97 ನಮ್ಮ ಮನೆ ಪಕ್ಕದಲ್ಲಿ 97 ಸರ್ವೆ ನಂಬರ್ನಲ್ಲಿ 4 ಎಕರೆ 34 ಕುಂಟೆ ಇದ್ದು ನಾವು ಅಲ್ಲಿ ತಿಪ್ಪೆಗಳು ಹಾಕ್ಕೊಳ್ತಾ ಇದ್ರೆ ಇದು ನಾವೇ ಅಂತ ಅಂದ್ಬಿಟ್ಟು ಅವರು ಬಂದು ಈ ಜಾಗನ ಒತ್ತುವರಿ ಮಾಡಿಬಿಟ್ಟು ಈಗ ನಮ್ಗೆ ಅನಾನುಕೂಲ ಮಾಡಿದ್ದಾರೆ. ನಮಗೆ ಇದು ಸರ್ಕಾರದ ಆದೇಶದಂತೆ ನಮಗೆ ಈ ಜಾಗ ಬಿಡಿಸ್ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ನಮ್ಮ ಕುಟುಂಬದವರ ಪರವಾಗಿ ನಾನು ಬೇಡ್ಕೊತಾ ಇದ್ದು. ಇದು ನಾವು 3 ತಿಂಗಳಿನಿಂದ ನಾವು ಅರ್ಜಿ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದ್ವಿ, ತಹಸೀಲ್ದಾರ್ ಸಾಹೇಬ್ಗೆ ಕೊಟ್ಟಿದ್ವಿ, ಅವ್ರ ಗಮನಕ್ಕೆಲ್ಲ ತಂದಿದ್ವಿ. ಆದ್ರೂ ಯಾವುದೇ ರೀತಿಯಾಗಿ ಇಲ್ಲಿ ಬಂದಿದ್ದು ಮಾಡಿಲ್ಲ. ರಾತ್ರಿ ಬೋರ್ವೆಲ್ ಕೊರೆಯೋಕೆ ಬಂದಿದ್ದರು. ನಾವು ಬಂದು ಅಡ್ಡಿ ಮಾಡಿದಾಗ ನಮ್ಮನ್ನು ಹೊಡೆಯೋಕೆ ಬಂದರು. ನಮ್ಗೆ ಸರ್ಕಾರದಿಂದ ರಕ್ಷಣೆ ಕೊಟ್ಟು ಇವರಾಗಿರ್ಬೋದು, ಪರಮೇಶ್ವರ ಸಾಹೇಬ್ರಾಗಿರ್ಬೋದು, ನಮ್ಗೆ ರಕ್ಷಣೆ ಕೊಡಬೇಕು ದಲಿತರಿಗೆ ಅಂತ ಹೇಳ್ಬಿಟ್ಟು ನಾವು ಪದೇ ನಾವು ನಮ್ಮ ಕುಟುಂಬದವರು ಬೇಡ್ಕೊತಾ ಇದ್ವಿ ಸರ್ಕಾರನ. ಈ ಜಮೀನು ಸರ್ಕಾರಿ ಜಾಗವಾಗಿದ್ದು ಪ್ರಭಾವಿಗಳು ಇದನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳಲು ಟ್ರ್ಯಾಕ್ಟರ್ ಮೂಲಕ ಉಳುಮೆ ಹಾಗೂ ಕೊಳವೆ ಬಾವಿ ಕೊರೆಸಲು ಮುಂದಾಗಿದ್ದಾರೆ. 100ಕ್ಕೂ ಹೆಚ್ಚು ದಲಿತ ಸಮುದಾಯದವರಿದ್ದು ನಮಗೆ ಖಾಲಿ ನಿವೇಶನ ಇಲ್ಲ, ಮನೆ ನಿರ್ಮಾಣಕ್ಕೆ ಸ್ಥಳಾವಕಾಶವಿಲ್ಲ. ಆದುದರಿಂದ ನಮಗೆ ಖಾಲಿ ನಿವೇಶನ ನೀಡಬೇಕು, ಮನೆ ನಿರ್ಮಾಣಕ್ಕೆ ಇಲ್ಲೇ ಸ್ಥಳಾವಕಾಶ ಒದಗಿಸಬೇಕೆಂದು ಒಕ್ಕೊರಲಿನ ಒತ್ತಾಯ ಮಾಡಿದರು. ಈಗಾಗಲೇ ಈ ಜಮೀನಿಗೆ ಸಂಬಂಧಿಸಿದಂತೆ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳಿಗೂ ಪತ್ರ ರವಾನೆ ಮಾಡಿದ್ದು ಅಧಿಕಾರಿ ವೃಂದದವರೇ ಬಂದು ಖುದ್ದು ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಅಕ್ರಮವಾಗಿ ಭೂಗಳ್ಳತನ ಮಾಡಲು ಮುಂದಾಗಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಶ್ರೀರಾಮಪ್ಪ, ಸುಧಾಕರ್, ವೆಂಕಟೇಶ್, ಪ್ರಭಾಕರ್, ಮಂಜಮ್ಮ, ರತ್ನಮ್ಮ, ರೆಡ್ಡಮ್ಮ, ವೆಂಕಟಲಕ್ಷ್ಮಮ್ಮ, ಮುನಿರತ್ನಮ್ಮ, ರಾಧಮ್ಮ ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.
ಕೋಲಾರ ತಾಲೂಕಿನ ನರಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಿಗೆ ನಿರಾಸೆ ಆಗಿದೆ. ಕೋಲಾರ ತಾಲೂಕಿನ ನರಸಾಪುರ ಸೊಸೈಟಿ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಾಜಿ ಕಲ್ಲಹಳ್ಳಿ ಮುನಿರಾಜು ನೇತೃತ್ವದ ತಂಡ ಗೆದ್ದಿದೆ. ಒಟ್ಟು 13 ಸ್ಥಾನಗಳ ಪೈಕಿ 11 ಸ್ಥಾನ ಕಾಂಗ್ರೆಸ್ ಬೆಂಬಲಿತರ ಪಾಲಾಗಿವೆ. ಏಕೈಕ ಸ್ಥಾನವನ್ನ ಮೈತ್ರಿಕೂಟ ಗೆದ್ದಿದೆ. 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ ಬೆಂಬಲಿತರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಜಿ ಕಲ್ಲಹಳ್ಳಿ ಮುನಿರಾಜು, ನಮ್ಮ 11 ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೇವೆ. ಸಂಘಕ್ಕೆ ದೊಡ್ಡ ಕಟ್ಟಡ ಕಟ್ಟಿದ್ದು ಇದಕ್ಕೆ ಕಾರಣ. ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು 1005 ಓಟುಗಳು ಚಲಾವಣೆ ಆಗಿವೆ. ಅದರಲ್ಲಿ 125 ಓಟು ತಿರಸ್ಕೃತವಾಗಿವೆ. 880 ಓಟುಗಳ ಪೈಕಿ 670 ಓಟು ನನಗೆ ಬಂದಿದೆ. ಈ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಕಿತ್ತುಕೊಳ್ಳಲು ಸಂಚು ರೂಪಿಸಿದ್ರು. ಸಂಘದ ಹಣ ಲೂಟಿ ಮಾಡಲಾಗಿದೆ ಎಂದು ನನ್ನ ಮೇಲೆ ಆರೋಪಿಸಿದ್ರು. ಪ್ರತಿಭಟನೆ ಮಾಡಿದ್ರು. ಆದರೆ ಈಗ ಜನರು ನಮ್ಮನ್ನು ಗೆಲ್ಲಿಸುವ ಮೂಲಕ ವಿರೋಧಿಗಳನ್ನ ತಿರಸ್ಕರಿಸಿದ್ದಾರೆ. ನನ್ನನ್ನು ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ ಎಂದರು. ನಾವ್ಯಾವುದೋ ಮಾಡಿರೋ ಓಟ್ ಗೆದ್ದಿಲ್ಲ. ಆ ಓಟ್ಗಿಂತ ಹೆಚ್ಚಾಗಿ 100 ಓಟ್ ಮುಂದಲ್ಲಿದ್ದೀವಿ. ರೈತರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಫೆಬ್ರವರಿ 1ರಂದು ಭಾನುವಾರ ಶಿಡ್ಲಘಟ್ಟ ನಗರದಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಲಿದೆ. ಇದಕ್ಕಾಗಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯು ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಸಕಲ ಸಿದ್ಧತೆಗಳು ಸಾಗಿವೆ. ವಂದೇ ಮಾತರಂ, ವಂದೇ ಮಾತರಂ. ಹಿಂದೂ ಸಮಾಜೋತ್ಸವ ಮಾತಾ ಕೀ ಜೈ. ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಹಿಂದೂ ಸಮಾಜೋತ್ಸವದ ಬಗ್ಗೆ ವಿವರ ನೀಡಿ, ಶಿಡ್ಲಘಟ್ಟ ನಗರದಲ್ಲಿ ಫೆಬ್ರವರಿ 1ರಂದು ಹಿಂದೂ ಸಮಾಜೋತ್ಸವ ನಡೆಯಲಿದೆ ಎಂದರು. ಅಂದು ಬೆಳಗ್ಗೆ ಸಾರಿಗೆ ಬಸ್ ನಿಲ್ದಾಣದಿಂದ ಶೋಭಾಯಾತ್ರೆ ಆರಂಭವಾಗಿ ಕೋಟೆ ವೃತ್ತ, ಮಾರಮ್ಮ ದೇವಿ ದೇವಾಲಯ ವೃತ್ತದ ಮೂಲಕ ಉಲ್ಲೂರುಪೇಟೆ ಅಶೋಕ ರಸ್ತೆ ಮಾರ್ಗವಾಗಿ ಹೂವಿನ ವೃತ್ತದ ಮೂಲಕ ಕೋಟೆ ವೃತ್ತದವರೆಗೂ ಶೋಭಾಯಾತ್ರೆ ನಡೆಯಲಿದೆ. ಕೋಟೆ ವೃತ್ತದಲ್ಲಿ ಮಧ್ಯಾಹ್ನ 2:30ಕ್ಕೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕೋಲಾರ ಜಿಲ್ಲಾ ಸರಸಂಘ ಚಾಲಕ ಗೋವಿಂದರಾಜ್ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಲಿದ್ದು, ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಸೇರಿ ಪ್ರಮುಖರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಹಿಂದೂ ಬಂಧುಗಳು ಜಾತಿ ಪಕ್ಷವನ್ನ ಬಿಟ್ಟು ಒಂದಾಗಿ ಭಾಗವಹಿಸಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಸಮಿತಿಯ ಸದಸ್ಯ ಸೀಕಲ್ ಆನಂದಗೌಡ, ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಉಪಾಧ್ಯಕ್ಷ ಪಿವಿ ಶ್ರೀನಿವಾಸ್, ಮುಖೇಶ್, ರಘು ರಾಮಕೃಷ್ಣಪ್ಪ, ಪುರುಷೋತ್ತಮ್, ರಾಮಚಂದ್ರಪ್ಪ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ವೀರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವಂದೇ ಮಾತರಂ, ವಂದೇ ಮಾತರಂ. ಹಿಂದೂ ಸಮಾಜೋತ್ಸವ ಮಾತಾ ಕೀ ಜೈ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ.
ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದಲ್ಲಿ 30-40 ವರ್ಷಗಳಿಂದ ಸಂಘಟನೆ ಮಾಡಿಕೊಂಡು ಬರುತ್ತಿರುವ ದಲಿತ ಸಂಘರ್ಷ ಸಮಿತಿ ಸಂಘಟನೆಗೆ ತನ್ನದೇ ಆದ ವ್ಯಕ್ತಿತ್ವ ಇದೆ. ಹೋರಾಟವನ್ನೇ ಜೀವನವಾಗಿಸಿಕೊಂಡು ಸಾವಿರಾರು ಲಕ್ಷಾಂತರ ಜನರ ನೋವಿಗೆ ಸ್ಪಂದಿಸಿದೆ. ದಬ್ಬಾಳಿಕೆ, ಅತ್ಯಾಚಾರ, ಅನಾಚಾರಗಳ ವಿರುದ್ಧ ಹೋರಾಟ ನಡೆಸಿದೆ. ಭೂಮಿ ಮತ್ತು ಮನೆಗಳಿಗಾಗಿ ಪ್ರತಿಭಟನೆ ನಡೆಸಿಕೊಂಡು ಬಂದಿದೆ. ನಮ್ಮ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮತ್ತು ಜಿಲ್ಲಾ ಸಮಿತಿಗಳ ಆಯ್ಕೆಗೆ ರಾಜ್ಯ ಸಮಿತಿ ನಿರ್ದೇಶನದ ಮೇರೆಗೆ ನಡೆಯುತ್ತದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಮತ್ತು ಮುಖಂಡರಾದ ಹೆಸರು ಬಳಸಿಕೊಂಡು BV ಆನಂದ್ ಎನ್ನುವವರು ಜಿಲ್ಲಾ ಸಮಿತಿ ರಚಿಸಿಕೊಂಡಿದ್ದಾರೆ. ಆದರೆ ಅವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವರು ನಮ್ಮ ಭಾವಚಿತ್ರಗಳನ್ನಾಗ್ಲಿ ನಮ್ಮ ಸಂಘಟನೆ ಹೆಸರನ್ನಾಗ್ಲಿ ಬಳಸಿಕೊಂಡ್ರೆ ಅದಕ್ಕೆ ಅವರೇ ಮುಂದಿನ ಜವಾಬ್ದಾರರಾಗಿರುತ್ತಾರೆ ಎಂದು ರಾಜ್ಯಾಧ್ಯಕ್ಷ ಮುನಿಸ್ವಾಮಿ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷ ವೆಂಕಟೇಶ್, ಜಿಲ್ಲಾಧ್ಯಕ್ಷರು ಪರಮೇಶ್ ಇತರರು ಹಾಜರಿದ್ದರು. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಅಗಲಕೋಟೆ ಗ್ರಾಮದಲ್ಲಿ ಜಮೀನು ಖರೀದಿ ಹಾಗೂ ಮಾರಾಟ ವ್ಯವಹಾರ ಕಾನೂನುಬದ್ಧವಾಗಿ ನಡೆದಿದೆ. ಕೆಲವರು ಆರೋಪ ಮಾಡುತ್ತಿರುವಂತೆ 51 ಎಕರೆಯೂ ಕಾನೂನುಬದ್ಧವಾಗಿ ಭೂದಾನವೇ ಆಗಿಲ್ಲ. ಈ ಸಂಬಂಧ ನಮ್ಮಲ್ಲಿ ಪೂರಕ ದಾಖಲೆ ಪತ್ರಗಳು ಇವೆ ಎಂದು ಜಮೀನಿನ ಮಾರಾಟಗಾರ ಬೆಂಗಳೂರಿನ ಅಮೃತಹಳ್ಳಿಯ GK ಕೃಷ್ಣಪ್ಪ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಜಮೀನು ಖರೀದಿದಾರ ಯುನೈಟೆಡ್ ಎಸ್ಟೇಟ್ಸ್ನ ಮಾಲೀಕ R ಗಂಗಾಧರ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೃಷ್ಣಪ್ಪ 251 ಎಕರೆ ಜಮೀನನ್ನ ನಾನು 1996ರಲ್ಲಿ GT ಶ್ರೀನಿವಾಸುಲು ಅವರು ಹಾಗೂ ಮಕ್ಕಳಿಂದ ಖರೀದಿಸಿದ್ದೆ. ನಮ್ಮ ಕುಟುಂಬದ 8 ಜನರ ಹೆಸರಲ್ಲಿ ಕ್ರಯಪತ್ರವಾಗಿತ್ತು. ಆಗ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಕೂಡ ಮಾಡಿದ್ದೆ. ಯಾವುದೇ ತಂಟೆ ತಕರಾರು ಬಂದಿರಲಿಲ್ಲ. 1943-44ರಲ್ಲಿ TH ಗಂಗಪ್ಪ ಎಂಬುವವರು ಅಗಲಕೋಟೆಯಲ್ಲಿ ಶಾನಭೋಗರಿಂದ ಇಡೀ ಆ ಊರಿನ ಜಮೀನು ಖರೀದಿಸಿದ್ರು. 8 ಕ್ರಯಪತ್ರ ವ್ಯವಹಾರ ನಡೆದಿರುತ್ತದೆ. ಗಂಗಪ್ಪ ಅವರ 6 ಜನ ಪುತ್ರರಲ್ಲಿ ಒಬ್ಬರಾದ ಶ್ರೀನಿವಾಸುಲು 1955ರಲ್ಲಿ 51 ಎಕರೆ ಜಮೀನನ್ನು ಶಿಕ್ಷಣ ಇಲಾಖೆಗೆ ದಾನ ಮಾಡಿದ್ರು. ಅದು ರಾಜ್ಯಪಾಲರ ಸಮ್ಮುಖದಲ್ಲಿ ನೋಂದಣಿ ಕೂಡ ಆಗಿತ್ತು. ಆದರೆ ತಂದೆಯಿಂದ ಶ್ರೀನಿವಾಸುಲು ಹೆಸರಿಗೆ ಜಮೀನು ಆ ಸಮಯದಲ್ಲಿ ಇನ್ನೂ ಬಂದಿರಲಿಲ್ಲ. ದಾನ ಪತ್ರದಲ್ಲಿ ತಂದೆಯ ಸಹಿಯೂ ಇರಲಿಲ್ಲ. ಹೀಗಾಗಿ ಯಾವುದೇ ಹಕ್ಕು ಇರಲಿಲ್ಲ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಪ್ಪ ಪುತ್ರ K ಗಂಗಾಧರ್, ಗಾಯತ್ರಮ್ಮ, ಗಂಗೇಶ್ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದ್ವಿಚಕ್ರ ವಾಹನ ಸವಾರನನ್ನು ಅಡ್ಡಗಟ್ಟಿ ಮೊಬೈಲ್, ನಗದು, ಹಣ ದೋಚಿ ಖದೀಮರು ಪರಾರಿ. ಚಿಂತಾಮಣಿ ವ್ಯಾಪ್ತಿಯ ಕೋನಪಲ್ಲಿ ಬಳಿ ಬುಧವಾರ ರಾತ್ರಿ 9 ಗಂಟೆಯಲ್ಲಿ ಘಟನೆ. ಗಿಡಗಾನಹಳ್ಳಿ ಹಸು ಫಾರ್ಮ್ ಹೌಸ್ಗೆ ಫ್ರಾನ್ಸ್ನಿಂದ ಬೆಸ್ಟ್ ಫಾರ್ಮರ್ ಭೇಟಿ. ಖಾಸಗಿ ಕೆಲಸಕ್ಕೆ ಹೋಗದೆ ಹೈನುಗಾರಿಕೆ ಮಾಡಿ ಉದ್ಯೋಗ ಸೃಷ್ಟಿಸಿರುವುದಕ್ಕೆ ಶ್ಲಾಘನೆ. ಯುವಕರೇ ರಾಜ್ಯದ ನಿಜವಾದ ಶಕ್ತಿ, ಗುರಿ ತಲುಪುವವರೆಗೆ ನಿಲ್ಲಬೇಡಿ ಘೋಷಣೆ. ಇಂದಿಗೂ ಯುವ ಜನತೆಗೆ ದಾರಿ. ನ್ಯಾಯಾಧೀಶ ರಾಮಲಿಂಗೇಗೌಡ. ಹಿಂದೂ ಸಮಾಜೋತ್ಸವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬೈಕ್ ರ್ಯಾಲಿ. ಜನವರಿ 31 ಮಧ್ಯಾಹ್ನ 2:30ಕ್ಕೆ ನಡೆಯುವ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.